Hallelujah. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪ್ರಸನ್ನತೆಯ ಮಧ್ಯದಲ್ಲಿ ನಾವಿದ್ದೇವೆ. Now we are on the subject that is developing our sensitivity to the Holy Spirit. ಪರಿಶುದ್ಧಾತ್ಮನಿಗೆ ನಾವು ಪರಿಶುದ್ಧಾತ್ಮನ ಸೂಕ್ಷ್ಮತೆಯನ್ನು ಗ್ರಹಿಸುವವರಾಗಬೇಕು ಎನ್ನುವ ವಿಚಾರವಾಗಿ ಅದನ್ನ ನಮ್ಮಲ್ಲಿ ಬೆಳೆಸಿಕೊಳ್ಳುವುದರ ವಿಚಾರವಾಗಿ ನಾವು ಕಲಿತುಕೊಳ್ತಾರೆ. It is not that today I got a desire to listen to the Holy Spirit and today I pray and tonight I can listen to the voice of the Holy Spirit. ಇವತ್ತಿನ ದಿವಸ ನಮಗೇನೋ ಒಂದು ಪ್ರೇರೇಪಣೆ ಉಂಟಾಯಿತು, ಈ ಬೆಳಗಿನ ಜಾವವೆಲ್ಲ ಪ್ರಾರ್ಥನೆ ಮಾಡಿದೆ, ರಾತ್ರಿಯಲ್ಲೇ ನನಗೆ ಪರಿಶುದ್ಧಾತ್ಮನ ಸ್ವರ ಕೇಳಿಸಿದ್ದು, ಆ ರೀತಿಯ ಕಾರ್ಯ ಇದಲ್ಲ. Church, it takes a lot of time and effort to cultivate, to become sensitive to the presence of the Holy Spirit. ಪರಿಶುದ್ಧಾತ್ಮನ ಪ್ರಸನ್ನತೆಯ ಸೂಕ್ಷ್ಮತೆಯನ್ನು ಗಮನಿಸಿಕೊಳ್ಳುವುದಕ್ಕೆ ನಾವು ಅನೇಕ ಸಮಯಗಳು ಕಳೆಯುತ್ತವೆ, ಅನೇಕ ಶ್ರಮಗಳನ್ನು ನಾವು ಪಡಬೇಕಾಗುತ್ತದೆ. Sometimes you need to make fasting prayers to make your relationship right with God. ಅನೇಕ ಬಾರಿ ಉಪವಾಸ ಪ್ರಾರ್ಥನೆಯನ್ನು ಮಾಡಿ ದೇವರ ಜೊತೆ ನಮ್ಮ ಒಂದು ಸಂಪರ್ಕವನ್ನು ನಾವು ಸರಿಪಡಿಸಿಕೊಳ್ಳಬೇಕು. You have to wait for certain days and months. ಕೆಲವು ದಿನಗಳ ಕಾಲ, ಕೆಲವು ತಿಂಗಳುಗಳ ಕಾಲ ನಾವು ಕರ್ತನ ಸನ್ನಿಧಾನದಲ್ಲಿ ಕಾಯಬೇಕು. Then you will be able to hear and see things in the spiritual realm, but where others cannot pick up. ತದನಂತರ ನಾವು ಆತ್ಮಿಕ ಮಂಡಲದಲ್ಲಿ ನಡೆಯುವಂತ ಕಾರ್ಯಗಳನ್ನ ನಾವು ಗ್ರಹಿಸಬಹುದು, ಗಮನಿಸಬಹುದು, ಆದ್ರೆ ಬೇರೆಯವರಿಗೆ ಅದು ಅರ್ಥವಾಗೋದಿಲ್ಲ. See what is to see in dreams and visions. ಈ ದರ್ಶನದಲ್ಲಿ ಮತ್ತು ಕನಸಿನಲ್ಲಿ ನೋಡುವುದಂದ್ರೆ ಅರ್ಥವೇನು? Look at certain people. ಕೆಲವು ಜನರನ್ನ ನೋಡ್ರಿ, they see only the hell things. ಅವರು ಕೇವಲ ನರಕದ ವಿಚಾರಗಳನ್ನು ಮಾತ್ರ ನೋಡ್ತಾ ಇದ್ದಾರೆ, ಅವರಿಗೆ ದರ್ಶನಗಳು ಬೀಳ್ತಾ ಇರ್ತವೆ. They are able to see only devils, scorpions, snakes in their dreams. ಅವರ ಕನಸುಗಳಲ್ಲಿ ಸೈತಾನನು ಅಥವಾ ಚೇಳು ಅಥವಾ ಹಾವು ಈ ರೀತಿಯ ಕನಸುಗಳು ಅವರಿಗೆ ಬೀಳುತ್ತಾ ಇದ್ದಾರೆ. That is not seeing in the spirit realm. ಆತ್ಮಿಕ ಮಂಡಲದಲ್ಲಿ ಯಾವಾಗಲೂ ಕೂಡ ಆ ಚೇಳು, ಆ ಒಂದು ನರಕ ಅಥವಾ ಅದೊಂದು ಹಾವು ಆ ರೀತಿಯಲ್ಲಿ ನೋಡುತ್ತಿದ್ದಾರೆ, ಅದು ಆತ್ಮಿಕ ಮಂಡಲದಲ್ಲಿ ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳಲ್ಲ. Even the Gentiles will see such kind of dreams. ಲೋಕದವರು ಕೂಡ ಅಂತ ಒಂದು ಭಯಭೀತಿ ಆಗಿರುವಂತಹ ಕನಸುಗಳನ್ನ ಕಾಣ್ತಾರೆ. See what is to see in the spirit realm. ನಾವು ಆತ್ಮಿಕ ಮಂಡಲದಲ್ಲಿ ಕಾಣೋದಂದ್ರೆ ಏನು ಅರ್ಥ? What is to hear to the Holy Spirit. ನಾವು ಪರಿಶುದ್ಧ ಆತ್ಮನನ್ನ ಅರ್ಥ ಮಾಡಿಕೊಳ್ಳುವುದು ಅಥವಾ ಆತನ ಸ್ವರವನ್ನು ಕೇಳಿಸುವುದಂದ್ರೆ ಅರ್ಥವೇನು? The Holy Spirit will talk through the word of God. ಪರಿಶುದ್ಧಾತ್ಮನು ನಮಗೆ ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮ ಜೊತೆ ಮಾತನಾಡುತ್ತಾನೆ. He will tell us how to live in this world. ಈ ಲೋಕದಲ್ಲಿ ನಾವು ಯಾವ ರೀತಿ ಜೀವಿಸಬೇಕು ಎನ್ನುವುದನ್ನ ಹೇಳಿಕೊಡುತ್ತಾನೆ. He will control our thought life. ನಮ್ಮ ಒಂದು ಮನಸ್ಸಿನ ಆಲೋಚನೆಯ ಎಲ್ಲಾ ವಿಚಾರಗಳನ್ನ ಆತನು ಹತೋಟಿಗೆ ತೆಗೆದುಕೊಳ್ಳುತ್ತಾನೆ. That is called seeing and hearing in the spirit realm. ಆತ್ಮಿಕ ಮಂಡಲದಲ್ಲಿ ಕೇಳುವುದು ಮತ್ತು ಅದೇ ರೀತಿಯಲ್ಲಿ ಗ್ರಹಿಸುವುದಂದ್ರೆ ಅದೇ ಅರ್ಥವಾಗಿದೆ. Now I will give you few keys, significant keys, how to become sensitive to the Holy Spirit. ಪರಿಶುದ್ಧಾತ್ಮನಿಗೆ ನಾವು ಯಾವ ರೀತಿಯಲ್ಲಿ ಸೂಕ್ಷ್ಮತೆಯಿಂದ ನಡೆಯುವುದು ಅನ್ನೋದನ್ನ ಕೆಲವು ಕೀಲಿಕೈಗಳನ್ನು ನಿಮ್ಮ ಕೈಗೆ ನಾನು ಇವತ್ತಿನ ದಿವಸ ಕೊಡುತ್ತಿದ್ದೇನೆ. So number one, ಮೊದಲನೇದಾಗಿ very basic key it is. ಬಹಳ ಒಂದು ಅಸ್ಥಿವಾರ ರೂಪದಲ್ಲಿರುವಂತಹ ಒಂದು ಕೀಲಿಕೈ ಯಾವೆಂದು ನೋಡುವ. Even a child can do this. ಒಂದು ಮಗು ಕೂಡ ಇದನ್ನು ಮಾಡಲು ಸಾಧ್ಯತೆ So ಇದೆ. God will give it to the child. ದೇವರು ತನ್ನ ಆ ಮಗುವಿಗೂ ಕೂಡ ಇದನ್ನು ಕೊಡಲು ಶಕ್ತನಾಗಿದ್ದಾನೆ. Number one, ಮೊದಲನೇದಾಗಿ asking God. ದೇವರನ್ನ ಕೇಳಿಕೊಳ್ಳುವುದು. It is a very basic thing. ಇದು ಬಹಳ ಅಸ್ಥಿವಾರ ರೂಪದಲ್ಲಿರುವಂತಹ ಒಂದು ಆಜ್ಞೆಯಾಗಿದೆ ಅಥವಾ ಮಾತಾಗಿದೆ. Even a child can do this. ಒಂದು ಮಗು ಕೂಡ ಇದನ್ನು ಮಾಡಲು ಸಾಧ್ಯತೆ ಇದೆ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, ask you shall be given. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದೆಂದು ನಾವು ನೋಡ್ತಾ ಇದ್ದೇವೆ. Seek you shall find. ಹುಡುಕಿರಿ ನಿಮಗೆ ಸಿಗುವುದೆಂದು ನಾವು ನೋಡ್ತೇವೆ. Knock and it shall be opened for ತಟ್ಟಿರಿ you. ನಿಮಗೋಸ್ಕರ ತೆರೆಯಲ್ಪಡುವುದೆಂದು ನೋಡ್ತಾ ಇದ್ದೇವೆ. Whoever asks shall receive. ಯಾರು ಬೇಡಿಕೊಳ್ತಾರೋ ಅವರು ಖಂಡಿತವಾಗಿ ಹೊಂದಿಕೊಳ್ಳುವವರಾಗಿರುತ್ತಾರೆ. Whoever seek they will find. ಯಾರು ಹುಡುಕುತ್ತಾರೋ ಅವರಿಗೆ ಸಿಕ್ಕುವಂತದ್ದಾಗಿದೆ. And who knocks for them it will be opened. ಯಾರು ತಟ್ಟುತ್ತಾರೋ ಅವರಿಗೆ ಖಂಡಿತವಾಗಿ ಬಾಗಿಲು ತೆರೆಯುವಂತದ್ದಾಗಿದೆ. Hallelujah. There are many things we can receive it only by simply asking God. ಕೇವಲ ನಾವು ಕೇಳಿಕೊಳ್ಳೋದ್ರಿಂದ ಮಾತ್ರವೇ ನಾವು ಅನೇಕ ವಿಚಾರಗಳನ್ನು ದೇವರಿಂದ See, ಪಡೆದುಕೊಳ್ಳಬಹುದು. the Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, sometimes we have not because we ask
not. ಕೆಲವು ಬಾರಿ ಸತ್ಯವೇದ ನಮಗೆ ಇಲ್ಲಿ ನಾವು ಬೇಡಿಕೊಳ್ಳಲ್ಲ ಅದಕ್ಕೆ ನಮಗೆ ಸಿಕ್ಕಿಲ್ಲ ಅನ್ನೋದನ್ನ ಸತ್ಯವೇದ ಹೇಳ್ತದೆ. There is a word in the Bible. ಆ ವಾಕ್ಯದಲ್ಲಿ ದೇವರ ಸತ್ಯವೇದದಲ್ಲಿ ಒಂದು ವಾಕ್ಯ ಇದೆ. James chapter 4 verse number 3. ಯಾಕೋಬನ ಪತ್ರಿಕೆ 4:2-3 ವಚನಗಳನ್ನು ನೋಡುವಾಗ See what it says. ಏನನ್ನ ಹೇಳ್ತಾ ಇದೆ ಅಲ್ಲಿ? Many times we have not because we ask not. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. Today basic thing God is teaching. ಇವತ್ತಿನ ದಿವಸ ಆ ಒಂದು ಆಶೀರ್ವಾದ ರೂಪದಲ್ಲಿ ನಿಮಗೆ ಅಲ್ಲಿ ಹೇಳ್ತಿರುವಂತ ವಿಚಾರ, Just you can ask God and He shall give it to ನೀವು you. ದೇವರ ಸನ್ನಿಧಾನದಲ್ಲಿ ಕೇಳಿಕೊಡ್ರಿ, ದೇವರ ಸನ್ನಿಧಾನದಲ್ಲಿ ನೀವು ಹೊಂದಿಕೊಳ್ಳುವವರಾಗಿರುತ್ತೀರಿ. When you are hunger for God, definitely you will have it. ದೇವರಿಗೋಸ್ಕರ ಯಾವಾಗ ಹಸಿವುಳ್ಳವರಾಗಿರ್ತೀರೋ ಖಂಡಿತವಾಗಿ ದೇವರ ನಿಮ್ಮ ಹಸಿವನ್ನು ನೀಗಿಸುವ Church, ಆತನಾಗಿದ್ದಾನೆ. I've seen my mom and dad growing in the spirit. ನನ್ನ ತಂದೆ ತಾಯಿ ಆತ್ಮದಲ್ಲಿ ಬೆಳೆದಿರುವುದನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ. See how challenges came against this house. ಈ ಸಭೆಯ ವಿರುದ್ಧವಾಗಿ, ಈ ಒಂದು ಮನೆಯ ವಿರುದ್ಧ ಯಾವ ರೀತಿಯಲ್ಲಿ ಸವಾಲುಗಳು ಬಂದವೆಂದು ನಾನು ನೋಡಿದ್ದೇನೆ. How my dad used to pray in the mornings. ನನ್ನ ಒಂದು ತಂದೆ ಯಾವ ರೀತಿಯಲ್ಲಿ ಮುಂಜಾವಿನಲ್ಲಿ ಎದ್ದು ಪ್ರಾರ್ಥನೆ ಮಾಡುತ್ತಿದ್ದರು ಅನ್ನೋದನ್ನು ನಾನು He ನೋಡಿದ್ದೇನೆ. used to keep open the house documents and used to kneel down and pray for hours before God. ಮನೆಯ ಪತ್ರಗಳನ್ನ ತೆರೆದು ದೇವರ ಮುಂದೆ ಇಟ್ಟು ಅವರು ಗಂಟೆಗಳ ಕಾಲ ಅವರ ಪ್ರಾರ್ಥನೆ ಮಾಡುತ್ತಿದ್ದಾರೆ. He was making Ezekiel's prayers. ಅವರ ಇಚ್ಛೆಯ ಪ್ರಾರ್ಥನೆಯನ್ನು ದೇವರ ಮುಂದೆ ಮಾಡುತ್ತಿದ್ದಾರೆ. With my own eyes, I am the eyewitness to see how God destroyed all our enemies. ನನ್ನ ಕಣ್ಣಿನಿಂದ ನಾನು ನೋಡಿದ್ದೇನೆ, ನಮ್ಮ ವಿರುದ್ಧವಾಗಿ ನಿಂತಿರುವಂತ ಎಲ್ಲ ಶತ್ರುಗಳನ್ನ ದೇವರು ಯಾವ ರೀತಿಯಲ್ಲಿ ನಷ್ಟ ಮಾಡಿದರೆಂದು ನಾನು ನೋಡಿದ್ದೇನೆ. Who came illegally against this house. ಅನ್ಯಾಯವಾಗಿ ಈ ಒಂದು ಮನೆಯ ವಿರುದ್ಧವಾಗಿ ಬಂದು ನಿಂತವರನ್ನ How God gave visions to my mom and dad. ದೇವರು ನನ್ನ ತಂದೆ ತಾಯಿಗೆ ಯಾವ ರೀತಿಯಲ್ಲಿ ಅವರ ಬಗ್ಗೆ ದರ್ಶನಗಳನ್ನು ಕೊಟ್ಟರೆ, And how they were fulfilled. ಅದು ಆ ದರ್ಶನಗಳು ಯಾವ ರೀತಿಯಲ್ಲಿ ನೆರವೇರಿದೆವು. No, church, when I used to see such things. ಸಭೆ, ನಾನು ಅಂತ ಒಂದು ವಿಚಾರಗಳನ್ನು ನಾನು ನೋಡುವಾಗ Getting thrilled how mom and dad they could see such kind of dreams. and ನನ್ನ visions. ತಂದೆ ತಾಯಿ ಯಾವ ರೀತಿಯಲ್ಲಿ ಆಗುವ ವಿಚಾರಗಳನ್ನ ಮೊದಲಾಗಿ ದರ್ಶನದಲ್ಲಿ ಈ ರೀತಿಯಲ್ಲಿ ನೋಡಲು ಹೇಗೆ ಸಾಧ್ಯ ನನಗೆ ಆಶ್ಚರ್ಯಗೊಂಡೆ. That is when I became so hungry to see dreams and visions. ಆವಾಗಲೇ ನಾನು ಕನಸುಗಳನ್ನ ದರ್ಶನಗಳನ್ನ ನಾನು ನೋಡಬೇಕು ಎನ್ನುವಂತ ಹಸಿವು ನನ್ನಲ್ಲಿ ಉಂಟಾಯಿತು. Every day I used to ask my mom. ಪ್ರತಿ ದಿನವೂ ಕೂಡ ನನ್ನ ತಾಯಿಯ ಬಳಿ ನಾನು ಈ ರೀತಿಯಲ್ಲಿ ಕೇಳ್ತಾ Mama, ಇದ್ದೆ. today how did you get this vision? ತಾಯಿ, ಅಮ್ಮ, ಈ ಒಂದು ವಿಷನ್, ಈ ಒಂದು ದರ್ಶನ ನಿನಗೆ ಹೇಗೆ ಸಿಕ್ತು ಅಂತ ಕೇಳ್ತಾ ಇದ್ದೆ. Mama, how do you see in vision? ಈ ಒಂದು ದರ್ಶನದಲ್ಲಿ ಹೇಗೆ ನೀನು ಈ ವಿಚಾರವನ್ನು ನೋಡುತ್ತೀಯ ಅನ್ನೋದನ್ನು ನಾನು ಕೇಳಿದೆ. From which angle, which side God will come and speak to you? ದೇವರು ಯಾವ ಒಂದು ಬದಿಯಿಂದ, ಯಾವ ಒಂದು ಮೂಲೆಯಿಂದ ಬಂದು ನಿನ್ನ ಜೊತೆ ಮಾತನಾಡುತ್ತಾನೆ ಅನ್ನೋದನ್ನು ನಾನು ಕೇಳಿದೆ. How is his voice? ಈ ಅದರ ಸ್ವರ ಹೇಗಿದೆ? Is it a male voice or a female ಓ, voice? ಗಂಡಸಿನ ಸ್ವರವೋ ಅಥವಾ ಹೆಂಗಸಿನ ಸ್ವರವೋ? So that was how I was so hungry to listen to the voice of God. ಈ ರೀತಿಯಲ್ಲಿ ದೇವರ ಸ್ವರವನ್ನು ಕೇಳಿಕೊಳ್ಳುವುದಕ್ಕೆ ಅಷ್ಟು ನಾನು ತವಕವುಳ್ಳವಳಾಗಿದೆ, ಹಸಿವು And ಉಳ್ಳವಳಾಗಿದೆ. in all humbleness, I want to share with you this. ಇವತ್ತಿನ ದಿವಸ ನನ್ನ ದೀನತೆಯೊಂದಿಗೆ ನಾನು ನಿಮ್ಮ ಮುಂದೆ ಒಂದು ವಿಚಾರವನ್ನ ನಾನು ಚರ್ಚಿಸಲು ಮುಂದೆ ಇಡಲು At my ಬಯಸುತ್ತೇನೆ. very young age, ನನ್ನ ಬಹಳ ಚಿಕ್ಕ ವಯಸ್ಸಿನಲ್ಲೇ God began to speak with me. ದೇವರು ನನ್ನ ಜೊತೆ ಮಾತನಾಡಲು ಪ್ರಾರಂಭಿಸಿದೆ. I heard God calling my name for 3 times. 3 ಬಾರಿ ದೇವರು ನನ್ನನ್ನ ಪ್ರಿಯಾಂಕಾ ಎಂದು ಕರೆಯುವುದನ್ನ ನಾನು ದೇವರು ಕರೆಯುವುದನ್ನು ಕೇಳಿಸಿಕೊಂಡೆ. But today I cannot forget that voice. ಇವತ್ತಿನ ದಿವಸ ಆ ದಿವಸ ದೇವರು ನನ್ನನ್ನು ಕರೆದಂತ ಆ ಸ್ವರವನ್ನ ಈಗಲೂ ಕೂಡ ನಾನು ಮರೆಯಲಾರೆ. Church, when you ask, ನೀವು ಕೇಳಿಕೊಳ್ಳುವಾಗ, when you hunger for ನೀವು God, ದೇವರಿಗೋಸ್ಕರ ಯಾವಾಗ ಹಸಿವುಳ್ಳವರಾಗಿರುತ್ತೀರೋ God will give it to you. ದೇವರು ಖಂಡಿತವಾಗಿ ನಿಮಗೆ ಕೊಟ್ಟೇ ಕೊಡುತ್ತಾನೆ. Hallelujah. Number 2, ಎರಡನೇದಾಗಿ, the second key, ಎರಡನೇ ಒಂದು ಕೀಲಿಕಾಯಿ the Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. spend time with God. ದೇವರ ಜೊತೆ ಸಮಯವನ್ನ ಕಳೆಯಿರಿ. It is not easy. ಅದು ಬಹಳ ಸುಲಭವಾದ It is not ವಿಚಾರ. as easy as the first key. ಆ ಮೊದಲನೇ ಕೀಯ ರೀತಿಯಲ್ಲಿ ಅದು ಸುಲಭವಾದ ವಿಚಾರವಲ್ಲ. First key is very easy. When you ask, you can receive it. ಮೊದಲನೇ ಕೀ ಅದು ಭಾರಿ ಸುಲಭವಾದದ್ದು, ನೀವು ಕೇಳಿದ ಕೂಡಲೇ ಅದು ಕೊಡಲ್ಪಡುತ್ತದೆ. But the second thing, ಎರಡನೇದಾಗಿ, spending time with God. ನೀವು ನಿಮ್ಮ ಸಮಯವನ್ನ ದೇವರ ಜೊತೆ ಕಳೆಯಬೇಕು. It is not easy like a child. ಒಂದು ಮಗುವಿನ ರೀತಿಯಲ್ಲಿ ಅದು ಸುಲಭವಾದ ಮಾತಲ್ಲ. See, any relationship, ಯಾವುದೇ ಸಂಬಂಧವಾಗಿರಲಿ, it demands a time investment. ಒಂದು ಸಮಯವನ್ನ ನಾವು ಅದಕ್ಕೆ ಬಂಡವಾಳವಾಗಿ ಹಾಕಲೇಬೇಕು. See, intimacy with God is a priority. ದೇವರ ಜೊತೆ ನಾವು ನಿಕಟವಾಗಿ ನಡೆಯುವುದು ಅದೊಂದು ಪ್ರಾಧಾನ್ಯತೆಯನ್ನು ದೇವರಿಗೆ What ಕೊಡುವುದಾಗಿದೆ. you most value in your life?
ನಿಮ್ಮ ಜೀವಿತದಲ್ಲಿ ಯಾವುದನ್ನು ನೀವು ಬೆಲೆ ಬಾಳುವಂತದ್ದು Church, ಅಂದುಕೊಂಡಿದ್ದೀರಿ? you might need to reorder your day. ನಿಮ್ಮ ಒಂದು ದಿನವನ್ನ ನೀವು You need ಕ್ರಮಪಡಿಸಿಕೊಳ್ಳಬೇಕಾಗಿದೆ. to learn some management skills. ನೀವೊಂದು ನಿಮ್ಮ ಸಮಯವನ್ನ ಹೇಗೆ ನಿಭಾಯಿಸುವುದು ಅನ್ನೋದನ್ನ ನೀವು ಕಲಿತುಕೊಳ್ಳಬೇಕಾಗಿದೆ. Sometimes you will have to put off your smartphones for periods of time. ಕೆಲವು ಬಾರಿ ನೋಡುವಾಗ ಎಷ್ಟೋ ಕಾಲಗಳ ಕಾಲ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಅನ್ನ ಬದಿಗೆ ನೀವು ಕೆಲಸ ಇಲ್ಲದಿರುವ ಸಮಯದಲ್ಲಿ ಇಟ್ಟು ಬಿಡೋದು ಬಹಳ ಒಳ್ಳೆಯದು. You are responsible for your time. ನಿಮ್ಮ ಸಮಯಕ್ಕೆ ನೀವೇ ಜವಾಬ್ದಾರರಾಗಿದ್ದೀರಿ. See, every change starts with a quality decision. ಎಲ್ಲ ಒಂದು ಬದಲಾವಣೆ ಎಲ್ಲಿ ಪ್ರಾರಂಭವಾಗ್ತದೆ ನೋಡುವಾಗ ಬೆಲೆ ಬಾಳುವಂತ ನಿರ್ಧಾರದಿಂದ ಪ್ರಾರಂಭವಾಗ್ತದೆ. Just today God is saying, ಇವತ್ತಿನ ದಿವಸ ದೇವರೊಂದು ಮಾತನ್ನು ಹೇಳುತ್ತಿದ್ದಾರೆ. spend time with God. ದೇವರ ಜೊತೆ ನಿಮ್ಮ ಸಮಯವನ್ನ ಕಳೆಯಿರಿ. More you spend time with God, ನೀವು ಎಷ್ಟು ಜಾಸ್ತಿ ನೀವು ದೇವರ ಜೊತೆ ಸಮಯವನ್ನು ಕಳೆಯುತ್ತೀರೋ more you understand God. ದೇವರನ್ನ ಹೆಚ್ಚಾಗಿ ನೀವು ತಿಳಿದುಕೊಳ್ಳುತ್ತೀರಿ. Then God begins to speak to you. ಆಗ ದೇವರು ನಿಮ್ಮ ಜೊತೆ ಮಾತನಾಡಲು So ಪ್ರಾರಂಭಿಸುತ್ತಾನೆ. it's the second key. ಇದು ಎರಡನೇ ಕೀಲಿಕೈ ಆಗಿದೆ. The third key. ಮೂರನೇ ಕೀಲಿಕೈ. You know what is the third key? ಆ ಮೂರನೇ ಕೀಲಿಕೈ ಯಾವುದು It is ಗೊತ್ತೇ? not as easy as the second and first keys. ಮೊದಲನೇ ಅಥವಾ ಎರಡನೇ ರೀತಿಯಲ್ಲಿ ಇದು ಸುಲಭದ ಮಾರ್ಗದಲ್ಲ. Number 3. ಮೂರನೇದಾಗಿ ನೋಡುವಾಗ Practicing the presence of God. ದೇವರ ಪ್ರಸನ್ನತೆಯನ್ನ ಅಭ್ಯಾಸಿಸೋದು. This is very ಇದು important. ಬಹಳ ಪ್ರಾಮುಖ್ಯವಾದ So ವಿಚಾರ. spending time with God is different from practicing the presence of ದೇವರ God. ಪ್ರಸನ್ನತೆಯಲ್ಲಿ ಸಮಯ ಕಳೆಯುವುದು ಅದು ದೇವರ ಒಂದು ಪ್ರಸನ್ನತೆಯನ್ನು ಅಭ್ಯಾಸಿಸುವುದು ಅದಕ್ಕೆ ವ್ಯತ್ಯಾಸ ಇದೆ. There is a difference. ಅಲ್ಲೊಂದು ವ್ಯತ್ಯಾಸ ಇದೆ. What is the difference? ಇದರ ವ್ಯತ್ಯಾಸ ಏನು? What is spending time with God? ದೇವರ ಜೊತೆ ಸಮಯ ಕಳೆಯುವುದಂದ್ರೆ ಏನು? 1 hour you spend time with God. ಒಂದು ಸಮಯ ನೀವು 1 ಗಂಟೆಗಳ ಕಾಲ ನೀವು ದೇವರ ಜೊತೆ ಸಮಯ 2 ಕಳೆಯುವುದು. hours you might spend time with God. 2 hours. 2 ಗಂಟೆಯ ಕಾಲ ನೀವು ದೇವರ ಜೊತೆ ಸಮಯವನ್ನು ಕಳೆಯಬಹುದು. Maybe 3 hours you spend time with God. 3 ಗಂಟೆಗಳ ಕಾಲ ದೇವರ ಜೊತೆ ಸಮಯವನ್ನು ಕಳೆಯಬಹುದು. Afterwards done. ಅದನಂತರ ಸುಮ್ಮನೆ ಕೂತ್ಕೋಬಿಡು. You know, the whole day you will never ever think of God. ಸಂಪೂರ್ಣ ದಿವಸ ಆ ದೇವರ ಬಗ್ಗೆ ಆಲೋಚನೆ ಮಾಡೋದೇ ಇಲ್ಲ. What is practicing the presence of God? ದೇವರ ಪ್ರಸನ್ನತೆಯನ್ನ ನಾವು ಅಭ್ಯಾಸಿಸೋದನ್ನ ಅರ್ಥವೇನು? For the whole day, throughout the day, talking with God, spending time with God. ಸಂಪೂರ್ಣವಾದ ಸಮಯ ನಾವು ದೇವರ ಜೊತೆ ಪ್ರತಿ ದಿನದ ಒಂದು ಸಂಪೂರ್ಣವಾದ ಸಮಯ ನಾವು ದೇವರ ಜೊತೆ ಮಾತನಾಡೋದು ಅದನ್ನ ಅಭ್ಯಾಸಿಸೋದು See, ಆಗಿದೆ. cultivating an awareness of the presence of God. ದೇವರ ಪ್ರಸನ್ನತೆಯ ಒಂದು ತಿಳುವಳಿಕೆಯನ್ನ ನಾವು ನಮ್ಮದಾಗಿಸಿಕೊಳ್ಳುವುದು ಮೈಗೂಡಿಸಿಕೊಳ್ಳೋದಾಗಿದೆ. See, there are certain people, ಕೆಲವು ಜನರಿದ್ದೀರಿ they are very good at prayer. ಅವರ ಪ್ರಾರ್ಥನೆ ಮಾಡುವುದರಲ್ಲಿ ಬಹಳ They are ಪರಿಣಿತರಾಗಿದೆ. good at prayer life. ಅವರ ಪ್ರಾರ್ಥನೆ ಜೀವಿತ ಬಹಳ ಚೆನ್ನಾಗಿದೆ. 3 a.m. they get up and pray. 3 ಗಂಟೆಗಳ ಕಾಲ ರಾತ್ರಿ 3 ಗಂಟೆಗೆ ಪ್ರಾರ್ಥನೆ ಮಾಡ್ತಾರೆ. That is over. ಅದಕ್ಕೆ ಅಲ್ಲಿಗೆ ಮುಗಿಯಿತು. Then the whole day, ಸಂಪೂರ್ಣ ದಿವಸ they will never ever think about God. ಮತ್ತೆ ದೇವರ ಬಗ್ಗೆ ಅವರು ಆಲೋಚನೆ ಮಾಡೋದೇ ಇಲ್ಲ. That is simply spending time with God. ಕೇವಲ ಅದು ದೇವರ ಜೊತೆ ಸಮಯವನ್ನು ಕಳೆಯೋದು ಮಾತ್ರ. But what is practicing the presence of ದೇವರ God? ಪ್ರಸನ್ನತೆಯನ್ನು ಅಭ್ಯಾಸಿಸೋದನ್ನ ಅರ್ಥವೇನು? Wherever you go, ನೀವು ಎಲ್ಲೇ ಹೋದರೂ with ಕೂಡ, whomever you are standing, ನೀವು ಯಾರ ಮುಂದೆ ನಿಂತಿದ್ದರೂ ಕೂಡ, whenever you are speaking, ನೀವು ಮಾತನಾಡುವಂತ ಸಮಯದಲ್ಲಿ you will have a presence. There is a presence of God here. ನಿಮಗೊಂದು ನೆನಪಿರುತ್ತದೆ, ಇಲ್ಲಿ ದೇವರ ಪ್ರಸನ್ನತೆ ಇದೆ ಅನ್ನೋದನ್ನ ನಿಮಗೆ ನೆನಪಿರುತ್ತದೆ. When you are speaking, ನೀವು ಮಾತನಾಡುವಂತ when ಸಂದರ್ಭದಲ್ಲಿ, you are talking, ನೀವು ಮಾತನಾಡುವಂತ when you ಸಂದರ್ಭದಲ್ಲಿ, are giving suggestions on phone ನೀವು calls, ಫೋನ್ ಅಲ್ಲಿ ನೀವು ಸಜೆಷನ್ ಅನ್ನು ಕೊಡುವಂತ you must have ಸಂದರ್ಭದಲ್ಲಿ, an awareness. Whatever I am talking, Holy Spirit is with me. ನಾನು ಏನೇ ಮಾತನಾಡಿದರೂ ಕೂಡ ನನ್ನ ಸುತ್ತಲೂ ಪರಿಶುದ್ಧಾತ್ಮನು ಇದ್ದಾನೆ ಅನ್ನುವಂತ ಗ್ರಹಿಕೆ ನಿಮಗಿರಬೇಕು. See, this is practicing the presence of ಇದು God. ಪರಿಶುದ್ಧಾತ್ಮನನ್ನ ಅಭ್ಯಾಸಿಸೋದು ಎಂದು ಅರ್ಥ. Are you understanding this word? ಈ ಒಂದು ವಾಕ್ಯ ನಿಮಗೆ ಅರ್ಥವಾಗ್ತಾ ಇದೆಯಾ? So how do you practice the presence of ದೇವರ God? ಪ್ರಸನ್ನತೆಯನ್ನು ಯಾವ ರೀತಿಯಲ್ಲಿ ನೀವು ಅಭ್ಯಾಸಿಸುತ್ತೀರಿ? Keep on thanking Him. ಆತನಿಗೆ ಸ್ತೋತ್ರವನ್ನು ಮಾಡುತ್ತಲೇ ಇರ್ರಿ. Keep on worshiping Him. ಆತನ ಆರಾಧನೆ ಮಾಡುತ್ತಲೇ ಇರ್ರಿ. Keep on glorifying ಆತನ Him. ಮಹಿಮೆ ಪಡಿಸುತ್ತಲೇ For ಇರ್ರಿ. example, ಉದಾಹರಣೆಯಾಗಿ in the morning, ಮುಂಜಾವಿನಲ್ಲಿ we go for walking. ನಾವು ವಾಕಿಂಗ್ ಹೋಗುವಂತ ಸಂದರ್ಭದಲ್ಲಿ We both will be talking there and then, and we will be doing something else. ಬೇರೆ ಎಕ್ಸರ್ಸೈಸ್ ಗಳನ್ನ ಮಾಡ್ತಾ ಇರ್ತೇವೆ, ಮಾತುಗಳನ್ನ ಆಡ್ತಾ ಇರ್ತೇವೆ. But when I am walking alone, ನಾವು ಒಬ್ಬರೇ ನಡೆಯುವಂತ ಸಂದರ್ಭದಲ್ಲಿ, when I am exercising alone, ನಾನು ಎಕ್ಸರ್ಸೈಸ್ ಒಬ್ಬಳೇ ಮಾಡುವಂತ I ಸಂದರ್ಭದಲ್ಲಿ will be speaking to God. ನಾನು ದೇವರ ಜೊತೆ ಮಾತನಾಡ್ತಾ ಇರ್ತೇನೆ. You know, from day before yesterday, ನಿನ್ನೆ ಅಲ್ಲ ಮೊನ್ನೆ ದಿವಸ you know, I was thinking about something about our church land. ನಾನು ಚರ್ಚ್ ಲ್ಯಾಂಡ್ ಬಗ್ಗೆ ನಾನು ಆಲೋಚನೆ ಮಾಡ್ತಾ Lord, ಇದ್ದೆ. what shall we do about this? ಈ ಒಂದು ವಿಚಾರವಾಗಿ ನಾವು ಏನು ಮಾಡೋಣ? You know, I was praying to God. ನಾನು ದೇವರ ಜೊತೆ ಪ್ರಾರ್ಥನೆ ಮಾಡ್ತಾ I was ಇದ್ದೆ. walking and I was speaking to the Lord. ನಾನು ನಡೆಯುತ್ತಾ ನಾನು ದೇವರ ಜೊತೆ ಮಾತನಾಡ್ತಾ Lord, ಇದ್ದೆ. this and this I need for the new church. ನಾನು ಸಭೆಗಾಗಿ ಈ ಕಾರ್ಯಗಳು ನನಗೆ ಬೇಕು ಎಂದು ನಾನು ಕರ್ತನಲ್ಲಿ ಕೇಳುತ್ತಾ Day ಇದ್ದೆ. before yesterday, I began to pray. ನಾನು ಮೊನ್ನೆ ಅಷ್ಟೇ
ಮಾತ್ರ ನಾನು ದೇವರಿಗೆ ಮಾತ್ರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. Yesterday God gave me the answer. ದೇವರು ನಿನ್ನೆ ದಿವಸ ನನಗೆ ಉತ್ತರವನ್ನು ಕೊಟ್ಟನು. When you speak to God, ನೀವು ಯಾವಾಗ ದೇವರ ಜೊತೆ when ಮಾತನಾಡುತ್ತೀರೋ, you are aware of the presence of ನೀವು God, ದೇವರ ಪ್ರಸನ್ನತೆಯ ವಿಚಾರ ಯಾವಾಗ ತಿಳುವಳಿಕೆ ನಿಮಗೆ ಇರುತ್ತದೋ, God will answer to you. ದೇವರು ನಿಮಗೆ ಉತ್ತರವನ್ನು ಖಂಡಿತವಾಗಿ ಕೊಡುತ್ತಾರೆ. Hallelujah. Pray before you eat. ನೀವು ಊಟ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ರಿ. Pray before you drink something. ನೀವು ಯಾವ್ದಾದ್ರೂ ಪಾನವನ್ನು ಕುಡಿಯುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ರಿ. You know, for some people this seems to be very silly. ಕೆಲವು ಜನರಿಗೆ ಇದೊಂದು ಬಹಳ ಸುಲಭವಾದ ರೀತಿಯಲ್ಲಿ Pray ಕಾಣುತ್ತದೆ. before you drive. ನೀವು ಡ್ರೈವ್ ಮಾಡೋದಕ್ಕೆ ಅಂದ್ರೆ ವಾಹನವನ್ನು ಚಲಾಯಿಸುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ರಿ. This kind of practices ಈ ರೀತಿಯ ಒಂದು ಅಭ್ಯಾಸ will shape your thought life of your life. ಅದು ನಿಮ್ಮ ಮನಸ್ಸಿನ ಆಲೋಚನೆಯನ್ನು ರೂಪಿಸುತ್ತಾ ಹೋಗುತ್ತದೆ. Hallelujah. So the fourth key, ನಾಲ್ಕನೇ ಕೀ, this is very difficult. ಇದು ಬಹಳ ಇನ್ನೂ ಕೂಡ It's not ಕಷ್ಟಕರವಾದ. as easy as the first, second and third key. 1, 2, 3 ಯಾವ ರೀತಿ ಇತ್ತೋ ಆ ರೀತಿಯಲ್ಲಿ ಸುಲಭವಾದ The ಕೀಲಿಕೆ ಇದೆ. first one is very easy. ಮೊದಲನೇದಾಗಿ ಬಹಳ ಸುಲಭ. I told you when a child can do ಒಂದು it. ಮಗು ಕೂಡ ಇದನ್ನು ಮಾಡುತ್ತದೆ ನಾನು ಹೇಳಿದೆ. Just ask God. ಕೇವಲ ದೇವರ ಹತ್ರ ಕೇಳಿಕೊಳ್ಳೋದು. Second key, ಎರಡನೇ ಕೀ ನೋಡುವಾಗ spend time with God. ನೀವು ದೇವರ ಜೊತೆ ಸಮಯವನ್ನ ಕಳೆಯಬೇಕು. But that is not enough. ಅದು ಅಷ್ಟೇ ಸಾಕಾಗೋದಿಲ್ಲ. Number 3, ಮೂರನೇದಾಗಿ so practicing the ದೇವರ presence of God. ಪ್ರಸನ್ನತೆಯನ್ನು ನೀನು ಅಭ್ಯಾಸಿಸಬೇಕು. What is the fourth key? ನಾಲ್ಕನೇದಾಗಿ ಇರುವಂತಹ ಕೀ ಯಾವುದಾಗಿದೆ? Pursue holiness. ಪರಿಶುದ್ಧತೆಯನ್ನು ನಾವು Bible ಧರಿಸಿಕೊಳ್ಳಬೇಕು. says without holiness no one can see God. ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂದು If you ಸತ್ಯವಿದೆ. want to hear to the sensitive voice of the Holy Spirit, ದೇವರ ಸೂಕ್ಷ್ಮ ಪರಿಶುದ್ಧಾತ್ಮನ ಸೂಕ್ಷ್ಮವಾದ ಆ ಸ್ವರವನ್ನು ನೀವು you ಕೇಳಿಸಿಕೊಳ್ಳಬೇಕಾಗಿದೆ. need to pursue holiness. ನೀವು ಪರಿಶುದ್ಧತೆಯನ್ನು See ಹೊಂದಿಕೊಳ್ಳಬೇಕಾಗಿದೆ. what the Bible says. ಸತ್ಯವೇದ ಏನನ್ನ ಹೇಳ್ತಾ ಇದೆ? Romans chapter 1 verse number 4. ರೋಮಾಪುರ ಬರೆದ ಪತ್ರಿಕೆ 1:4 ವಚನ. I declare to be the Son of God with power according to the Spirit of holiness by the resurrection from the dead. ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ಕಾರದಿಂದ ದೇವಕುಮಾರನು ನಿರ್ಣಯಿಸಲ್ಪಟ್ಟವನು ಆಗಿದ್ದೇನೆ. Notice the Spirit, Holy Spirit is referred to as the Spirit of holiness. ಪರಿಶುದ್ಧ ಆತ್ಮನನ್ನ ದೇವರ ಆತ್ಮನಲ್ಲಿ ಪವಿತ್ರ ಆತ್ಮನೆಂದು ಹೇಳಲ್ಪಟ್ಟಿದೆ. If you want to attract the Holy Spirit, ನೀವು ಪರಿಶುದ್ಧ ಆತ್ಮನನ್ನ you ಆಕರ್ಷಿಸಬೇಕೆಂದಿರುವುದಾದರೆ need to become consecrate more and more. ನೀವು ಹೆಚ್ಚಾಗಿ ಪವಿತ್ರರಾಗಿ ಮಾರ್ಪಡಬೇಕು. You need to cut out certain activities from your life. ನಿಮ್ಮ ಜೀವಿತದ ಕೆಲವು ಕಾರ್ಯಗಳನ್ನ ನಿಮ್ಮಿಂದ ಅದನ್ನ You need to ಬೇರ್ಪಡಿಸಿಕೊಳ್ಳಬೇಕು. stop certain things which will grieve the Holy Spirit. ಪರಿಶುದ್ಧಾತ್ಮನನ್ನು ನೋಯಿಸುವಂತ ಕೆಲವು ಕಾರ್ಯಗಳಿಂದ ನೀವು ಬೇರ್ಪಡಬೇಕು. See Romans chapter 8:5. ರೋಮಾಪುರ ಬರೆದ ಪತ್ರಿಕೆ 8:5 ವಚನ. Those who live in accordance with the Spirit have their minds set on the what Spirit desires. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. Hallelujah. Hallelujah. You want to walk with the Holy Spirit. ಪರಿಶುದ್ಧಾತ್ಮನ ಜೊತೆ ನೀವು ನಡೆಯಬೇಕೆಂದಿರುವುದಾದರೆ You want to listen to the sensitive voice of the Holy Spirit. ಪರಿಶುದ್ಧಾತ್ಮನ ಆ ಒಂದು ಸೂಕ್ಷ್ಮವಾದ ಸ್ವರವನ್ನು ನೀವು You need ಕೇಳಿಸಿಕೊಳ್ಳಬೇಕಾದರೆ to live a life of holiness. ನೀವು ಪರಿಶುದ್ಧತೆಯ ಜೀವಿತವನ್ನ ಜೀವಿಸಬೇಕಾದರೆ Where there is holiness, ಎಲ್ಲಿ ಪರಿಶುದ್ಧತೆ ಇರುತ್ತದೋ there is the Holy Spirit. ಅಲ್ಲಿ ಪರಿಶುದ್ಧ ಆತ್ಮನಿರುತ್ತಾನೆ. Hallelujah. Hallelujah. Let's go to the fifth key. 5ನೇ ಕೀಗೆ ನಾವು ಹೋಗೋಣ. What is this called? ಅದನ್ನ ಏನಂತ ಕರೆಯುತ್ತಾರೆ? Everybody have this thing. ಎಲ್ಲರೂ ಕೂಡ ಇದನ್ನ ಪಡೆದುಕೊಂಡಿರಲಿಲ್ಲ, You know what? ಪಡೆದುಕೊಂಡಿರಲಿಕ್ಕಿಲ್ಲ. We need to pursue this fifth key. ಈ 5ನೆಯ ಕೀಲಿಕೆಯನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ. Praying in the Spirit. ನಾವು ಆತ್ಮದಲ್ಲಿ ಪ್ರಾರ್ಥನೆ ಮಾಡುವುದು. Some people, ಕೆಲವು ಜನರು they pray with wisdom. ಅವರು ಜ್ಞಾನದಿಂದ ಪ್ರಾರ್ಥನೆ They ಮಾಡ್ತಾರೆ. pray with their non-language. ಅವರಿಗೆ ತಿಳಿದಿರುವಂತಹ ಭಾಷೆಯಲ್ಲಿ ಪ್ರಾರ್ಥನೆ Some ಮಾಡ್ತಾರೆ. people, they pray with tears. ಅವರು ಕೆಲವರು ಕಣ್ಣೀರಿನಿಂದ ಪ್ರಾರ್ಥನೆ They ಮಾಡ್ತಾರೆ. pray with humbleness. ಕೆಲವರು ತಮ್ಮನ್ನು ತಗ್ಗಿಸಿಕೊಳ್ಳುವುದರ ಮುಖಾಂತರ But ಪ್ರಾರ್ಥನೆ there is ಮಾಡ್ತಾರೆ. something called as praying in the Spirit. ಆತ್ಮದಲ್ಲಿ ಪ್ರಾರ್ಥನೆ ಮಾಡುವುದೆಂದು ಒಂದು ವಿಚಾರ ಇದೆ. What is this praying in the ಈ Spirit? ಆತ್ಮದಲ್ಲಿ ಪ್ರಾರ್ಥನೆ ಮಾಡುವುದಂದ್ರೆ ಏನು? It is my spirit ನನ್ನ ಆತ್ಮ and the Holy Spirit ಮತ್ತು ಪರಿಶುದ್ಧ ಆತ್ಮ coming together. ಇಬ್ಬರು ಒಂದೇ ಆಗುವುದಾಗದೆ They both begin to pray. ಯಾವಾಗ ಇಬ್ಬರು ಒಂದಾಗಿ ಪ್ರಾರ್ಥನೆ That ಮಾಡ್ತಾರೆ is praying in the Spirit. ಅದು ಆತ್ಮದಲ್ಲಿ ನಾವು ಪ್ರಾರ್ಥನೆ ಮಾಡೋದಾಗಿದೆ. 1 Corinthians chapter 14 verse number 15. ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 14ನೇ ಅಧ್ಯಾಯ 15ನೇ ವಚನ. So what shall I do? I pray with my spirit, but I will also pray with my understanding. I will sing with my spirit, but I will also sing with my understanding. ಹಾಗಾದರೆ ಏನು? ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. So what do you think about this praying in the Spirit? ಈ ಆತ್ಮದಲ್ಲಿ ಪ್ರಾರ್ಥಿಸುವುದು
ನಡೆಸುವುದಂದ್ರೆ ಇದರ ಬಗ್ಗೆ ನಿಮಗೆ ಆಲೋಚನೆ ಏನಿದೆ? Inspired by the Holy Spirit to pray. ಪರಿಶುದ್ಧ, ನೀವು ಪ್ರಾರ್ಥನೆ ಮಾಡುವುದಕ್ಕೆ ಪರಿಶುದ್ಧಾತ್ಮನಿಂದ ಪ್ರೇರೇಪಿಸಲ್ಪಡುವುದು. It is not mother is forcing you to pray. ತಾಯಿ ನಿಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಒತ್ತಾಯ It ಪಡಿಸುತ್ತದೆ. is not wife saying you please pray today and go to office. ಹೆಂಡತಿ ಯಾವಾಗ ನೋಡಿದ್ರು ನಿಮಗೆ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡಿ ನೀವು ಕೆಲಸಕ್ಕೆ ಹೋಗ್ರಿ That ಅಂತ is ಹೇಳೋದಾಗಲ್ಲ. what is praying in the wife. ಅದು ಹೆಂಡತಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅರ್ಥ. If mom is forcing you and if you are praying, ತಾಯಿ ಒತ್ತಾಯ ಪಡಿಸಿ ನೀನು ಪ್ರಾರ್ಥನೆ ಮಾಡೋದಾದ್ರೆ that is praying in the mother. ಅದು ತಾಯಿಯಲ್ಲಿ ಪ್ರಾರ್ಥನೆ ಮಾಡೋದು. Then what is praying in the spirit? ಹಾಗಾದ್ರೆ ಆತ್ಮದಲ್ಲಿ ಪ್ರಾರ್ಥನೆ ಮಾಡೋದಂದ್ರೆ ಏನು? Spirit will force you. ಆತ್ಮವೇ ಪರಿಶುದ್ಧಾತ್ಮನ ನಿಮ್ಮನ್ನ ಒತ್ತಾಯ ಪಡಿಸುತ್ತಾನೆ. Spirit will come with the force on your life. ಪರಿಶುದ್ಧಾತ್ಮನು ನಿಮ್ಮ ಜೀವಿತದ ಮೇಲೆ ಒತ್ತಾಯದಿಂದ ಪ್ರಾರ್ಥನೆ ಮಾಡುವಂತೆ ನಡೆಸುತ್ತಾನೆ. That is praying in the spirit. ಅದು ಆತ್ಮದಲ್ಲಿ ಪ್ರಾರ್ಥನೆ When ಮಾಡೋದಾಗಿದೆ. you pray in the tongue, ನೀವು ಯಾವಾಗ ಅನ್ಯ ಭಾಷೆಯಲ್ಲಿ ಮಾತನಾಡ್ತೀರೋ, it is not that I should pray in the tongue. ನಾನು ಆ ಒಂದು ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ It ಅರ್ಥವಲ್ಲ. is the spirit will begin to use your tongue. ದೇವರ ಆತ್ಮನು ನಿನ್ನ ನಾಲಿಗೆಯನ್ನು ಉಪಯೋಗಿಸುವುದಕ್ಕೆ That ಪ್ರಾರಂಭಿಸುತ್ತಾನೆ. is praying in the spirit. ಅದನ್ನೇ ಆತ್ಮದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ See, the ಅರ್ಥ. Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. for the Holy Spirit led Jesus Christ into the wilderness. ಪರಿಶುದ್ಧಾತ್ಮನು ಯೇಸು ಕ್ರಿಸ್ತನನ್ನು ಅಡವಿಗೆ ನಡೆಸಿದನು. The original word. ಈ ಒಂದು ಒರಿಜಿನಲ್ ವರ್ಡ್ ಅನ್ನು ಯಾವೆಂದು ನೋಡುವಾಗ The Holy Spirit pressured Jesus Christ to go into the wilderness. ಪರಿಶುದ್ಧಾತ್ಮನು ಒತ್ತಾಯ ಪೂರ್ವಕವಾಗಿ ಯೇಸುವನ್ನು ಅಡವಿಗೆ ನಡೆಸಿದನು. Why that pressure? ಯಾಕೆ ಆ ಒತ್ತಾಯ? If Holy Spirit would say, definitely Jesus would have obeyed. ಪರಿಶುದ್ಧಾತ್ಮನು ಹೇಳಿದ್ರೆ ಯೇಸು ಕ್ರಿಸ್ತನು ಅದನ್ನ ಪಾಲಿಸುತ್ತಿದ್ದರು, ಅಡವಿಗೆ ಹೋಗುತ್ತಿದ್ದರು. When Jesus was baptized, ಯೇಸು ಕ್ರಿಸ್ತನು ಯಾವಾಗ ದೀಕ್ಷಾಸ್ನಾನ ಹೊಂದಿದನು, the heavens were opened. ಪರಲೋಕವು ತೆರೆಯಲ್ಪಟ್ಟಿದ್ದು. So the Father God spoke like this. ಸಂಧ್ಯಾರ ದೇವರು ಈ ರೀತಿಯಲ್ಲಿ ಮಾತನಾಡಿದನು. You are my beloved son. ನೀನು ನನ್ನ ಪ್ರೀತಿಯ ಮಗನಾಗಿದ್ದಿ, I am most pleased with you. ನಾನು ನಿನ್ನನ್ನು ಮೆಚ್ಚುತ್ತೇನೆ ಎಂದು ಹೇಳಿದರು. What next? ಇದರ ಮುಂದೆ ಏನಾಯ್ತು? Jesus could have gone into the public ministry directly. ಯೇಸು ಕ್ರಿಸ್ತನು ನೇರವಾಗಿ ಅಲ್ಲಿ ಆ ಒಂದು ಬಹಿರಂಗವಾದ ಸೇವೆಗೆ ಹೋಗಬಹುದಿತ್ತಲ್ಲ. Here, but Holy Spirit did something. ಆದರೆ ಪರಿಶುದ್ಧಾತ್ಮನಿಗೆ ಒಂದು ಕಾರ್ಯವನ್ನ ಮಾಡಿದರು. Jesus, no, you cannot get into the public ministry. ನೀನು ನೇರವಾಗಿ ಬಹಿರಂಗವಾದ ಸೇವೆಗೆ ಹೋಗುವುದಕ್ಕೆ You can ಸಾಧ್ಯವಾಗಲಿಲ್ಲ. do whatever you want. ನಿನಗೆ ಏನು ಬೇಕೋ ಏನೇನೋ ಮನಸ್ಸಿನಲ್ಲಿ ಇದ್ದುದನ್ನ ನೀನು ಮಾಡಬೇಕು That is why ಸಾಧ್ಯವಿಲ್ಲ. the Holy Spirit forced Jesus Christ into the wilderness. ಅದಕ್ಕೋಸ್ಕರವಾಗಿ ನೀನು ಬಹಿರಂಗವಾಗಿ ಸೇವೆಗೆ ಹೋಗುವುದು ಬೇಡ. ಯೇಸು ಕ್ರಿಸ್ತನನ್ನ ಒತ್ತಾಯ ಪೂರ್ವಕವಾಗಿ ಅಡವಿಗೆ ನಡೆಸಿದರು. So this is called as praying and living in the spirit. ಇದೇ ಆತ್ಮದಲ್ಲಿ ಪ್ರಾರ್ಥಿಸುವುದು, ಆತ್ಮದಲ್ಲಿ ಜೀವಿಸುವುದೆಂದರ್ಥ. Same thing happened with the Philip the evangelist. ಫಿಲಿಪ್ಪನ ಸುವಾರ್ತಿಕನಾದ ಫಿಲಿಪ್ಪನ ಜೀವಿತದಲ್ಲಿ ಕೂಡ ಇದೇ ನಡೆಯಿತು. After he had a conversation with Ethiopia, eunuch. ಇಥಿಯೋಪಿಯಾದ ಆ ಒಂದು ಸಂಚಿಕೆಯ ಜೊತೆ ಮಾತನಾಡಿದ ನಂತರ, ಆತನ ಜೊತೆ ಮಾತನಾಡಿದ ನಂತರ He gave baptism to that eunuch. ಆ ಒಂದು ಕಂಚಿಗೆ ದೀಕ್ಷಾಸ್ನಾನವನ್ನು ಕೊಟ್ಟನು. Immediately what happened? ತಕ್ಷಣವೇ The ನಡೆಯಿತು. Bible says, ಸತ್ಯವಾದ ರೀತಿಯಲ್ಲಿ the Holy Spirit took away Philip. ಪರಿಶುದ್ಧಾತ್ಮನು ಫಿಲಿಪ್ಪನನ್ನು ಅಲ್ಲಿಂದ ಗೆದ್ದು ಬೇರೆ ಕಡೆಗೆ ಕರೆದುಕೊಂಡು ಹೋದನು. What was that force? Why was that pressure? ಆ ಒತ್ತಾಯ ಯಾಕೆ, ಆ ಒಂದು ಒತ್ತಾಯ ಯಾಕೆ ಉಂಟಾಯಿತು? Philip would have started a church there. ಫಿಲಿಪ್ಪನು ಅಲ್ಲಿ ಒಂದು ಸಭೆ ಪ್ರಾರಂಭ ಮಾಡುವುದಿತ್ತಲ್ಲ. He would have gone with eunuch itself. ಅದು ಕಂಚುಕಿ ಜೊತೆ ಹೋಗಿ ಶ್ರೀಮಂತನ ಜೊತೆ ಹೋಗ್ಬೋದಿತ್ತಲ್ಲ. But the Bible says, ಅಲ್ಲ, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ Philip, ಇದೆ. no, it is your decision. ಫಿಲಿಪ್ಪನೇ, ಇದು ನಿನ್ನ ನಿರ್ಧಾರವಲ್ಲ. You cannot stay in that ನೀನು place. ಈ ಸ್ಥಳದಲ್ಲಿ ಇರುವುದಕ್ಕೆ You ಸಾಧ್ಯವಾಗುವುದಿಲ್ಲ. cannot even go with that eunuch. ಆ ಒಂದು ಕಂಚುವಿನ ಜೊತೆ ನೀನು ಹೋಗುವುದಕ್ಕೂ ಸಾಧ್ಯವಿಲ್ಲ. That is why the Holy Spirit took him away from that ಅದಕ್ಕೋಸ್ಕರವಾಗಿ place. ಆ ಸ್ಥಳದಿಂದ ಫಿಲಿಪ್ಪನನ್ನ ದೇವರು ಎತ್ತುಕೊಂಡು ಬೇರೆ ಸ್ಥಳದಲ್ಲಿ ನಿಲ್ಲಿಸಿದರು. That is praying in the spirit and living in the spirit. ಅದು ಆತ್ಮದಲ್ಲಿ ಜೀವಿಸುವುದು, ಆತ್ಮದಲ್ಲಿ When ಪ್ರಾರ್ಥಿಸುವುದಾಗಿದೆ. you have this kind of life, ಈ ರೀತಿಯ ಜೀವಿತವನ್ನು ನೀವು ಯಾವಾಗ you ನಡೆಸುತ್ತೀರೋ, become sensitive to the nature of the Holy ನೀವು Spirit. ಪರಿಶುದ್ಧಾತ್ಮನ ಸ್ವಭಾವಕ್ಕೆ ನೀವು ಬಹಳ ಹತ್ತಿರವಾಗಿರುತ್ತೇವೆ. So number one, ಹಾಗಾಗಿ you can just simply ask God. ದೇವರ ಬಳಿ ನೀವು ಸುಮ್ಮನೆ ಕೇಳಿಕೊಂಡ್ರೆ ಸಾಕು, God will give it to ದೇವರು you. ನಿಮಗೆ ಖಂಡಿತವಾಗಿ ಕೊಡುತ್ತಾನೆ. Number two, ಎರಡನೇದಾಗಿ, you need to spend time with God. ದೇವರ ಜೊತೆ ಸಮಯವನ್ನ ಕಳೆಯಿರಿ. Number three, ಮೂರನೇದಾಗಿ, practice the presence of ದೇವರ God. ಪ್ರಸನ್ನತೆಯನ್ನ ಅಭ್ಯಾಸ ಮಾಡ್ರಿ. Number four, ನಾಲ್ಕನೇದಾಗಿ, pursue holiness day by day. ದಿನದಿಂದ ದಿನಕ್ಕೆ ಪರಿಶುದ್ಧತೆಯನ್ನು ನೀವು ಹೊಂದಿಕೊಳ್ಳುತ್ತಾ ಹೋಗ್ರಿ. And number five, ಐದನೇದಾಗಿ, you will pray in the
the Spirit. ಆತ್ಮದಲ್ಲಿ ಪ್ರಾರ್ಥನೆ It ಮಾಡ್ರಿ. is not you want to pray. ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟ The ಇದಲ್ಲ. Spirit wants to make you to pray. ದೇವರ ಆತ್ಮನು ನಿಮ್ಮನ್ನ ಪ್ರಾರ್ಥನೆ ಮಾಡೋದಕ್ಕೆ ನಡೆಸುವುದಾಗಿದೆ. This is the life led by the Holy Spirit. ಇದು ಪರಿಶುದ್ಧ ಆತ್ಮನಿಂದ ನಡೆಸಲ್ಪಡುವಂತ ಜೀವಿತ ಅಂದ್ರೆ ಇದಾಗಿದೆ. Hallelujah. Hallelujah. Praise the Lord. ಆತನ ಪರಿಶುದ್ಧ God ನಾಮ bless ಸ್ತೋತ್ರ everyone ಮಾಡಿ. according to this word of God. ದೇವರ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸುತ್ತಾರೆ. Especially according to 1 Corinthians chapter 14 verse number 15. ಮೊದಲನೇ ಕೊರಿಂಥ 14ನೇ ಅಧ್ಯಾಯ 15ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಪರಿಶುದ್ಧಾತ್ಮನ ಜೊತೆ ಕರ್ತನೆ ಸೂಕ್ಷ್ಮವಾಗಿ ಯಾವ ರೀತಿಯಲ್ಲಿ ನಡೆದುಕೊಳ್ಳುವುದು ಅನ್ನೋ ವಿಚಾರವಾಗಿ 5 ಕೀಲಿಕೈಯನ್ನು ನಮಗೆ ಕೊಟ್ಟಿದೆಯಲ್ಲ ಕರ್ತನೆ. ಈ ಕೀಲಿಕೈಯನ್ನ ತೆಗೆದುಕೊಂಡಿದ್ದೇವೆ, ಆದರೆ ಕೇವಲ ಜೇಬಲ್ಲಿ ಮಾತ್ರ ಇಟ್ಟುಕೊಳ್ಳದೆ ಇದನ್ನ ನಮ್ಮ ಜೀವಿತದಲ್ಲಿ ಉಪಯೋಗಿಸುವಾಗ ನಮಗೆ ಸಹಾಯಹಸ್ತವನ್ನ ಚಾಚು ಏಸಪ್ಪ. ಕರ್ತನೇ ರಾಜ, ಈ ಒಂದು ರಹಸ್ಯಗಳು ಸ್ವಾಮಿ ನಿನ್ನ ವಾಕ್ಯದ ಮುಖಾಂತರವಾಗಿ ನಮಗೆ ಗೋಚರ ಪಡಿಸಿದೆಯಲ್ಲ, ಇದು ವ್ಯರ್ಥವಾಗಿ ಹೋಗಬಾರದು ಕರ್ತನೆ. ಅದೇ ಇದು ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಗಿಂತಲೂ, ನಮ್ಮ ಕರ್ತನೆ ತಿಜೋರಿಯಲ್ಲಿರುವಂತಹ ಬೀರಲ್ಲಿರುವಂತಹ ಹಣಕ್ಕಿಂತಲೂ, ಕರ್ತನೆ ನಮ್ಮ ಬೀರಲ್ಲಿರುವಂತಹ ಕರ್ತನೆ ರಾಜ ಚಿನ್ನ ಬೆಳ್ಳಿ ಬಂಗಾರ ರತ್ನಕ್ಕಿಂತಲೂ ಅಮೂಲ್ಯವಾದದಾಗಿದೆ ಸ್ವಾಮಿ. ನಮ್ಮ ಜೀವನವನ್ನ ಕಟ್ಟುವಂತದಾಗಿದೆ, ನಮಗೆ ಸಾಲಗಳಿಂದ ಬಿಡುಗಡೆ ಕೊಡುವಂತದಾಗಿದೆ ಕರ್ತನೆ. ನಮಗೆ ಅಂಧಕಾರ ಶಕ್ತಿಗಳಿಂದ ಬಿಡುಗಡೆ ಕೊಡುವಂತದಾಗಿದೆ, ನಮ್ಮ ಜೀವನದಲ್ಲಿ ಕರ್ತನೆ ಬಲಹೀನತೆಗಳಿಂದ ಬಿಡುಗಡೆ ಕೊಡುವಂತಹ ಮಾತುಗಳಿದ್ದಾಗಿವೆ ಸ್ವಾಮಿ. ಕರ್ತನೆ ನಾವು ಸ್ವಾಮಿ ರಾಜ ಕರ್ತನೆ ಅನೇಕ ಕಷ್ಟಗಳಿಂದ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಎಲ್ಲೆಲ್ಲೋ ತಿರುಗುತ್ತೇವೆ, ಆದರೆ ಕರ್ತನೆ ನಿನ್ನ ವಾಕ್ಯವನ್ನ ಕೈಗೊಂಡು ನಡೆಯುವುದಾದರೆ ಕರ್ತನೆ ಕ್ಷಣ ಮಾತ್ರದಲ್ಲಿ ಕರ್ತನೆ ಪರಲೋಕ ಕರ್ತನೆ ಸೈನ್ಯವು ನಮಗೋಸ್ಕರ ಸಿದ್ಧವಾಗುವಂತದಾಗಿದೆ ಕರ್ತನೆ. ರಾಜ ನಾವು ನಿನ್ನ ಜೊತೆ ನಡೆಯುವುದಾದರೆ, ನಿನ್ನನ್ನ ಅಭ್ಯಾಸ ಮಾಡುವುದಾದರೆ, ನಿನ್ನನ್ನ ಕೇಳಿಕೊಳ್ಳುವುದಾದರೆ ಕರ್ತನೆ, ನಿನ್ನನ್ನ ಕರ್ತನೆ ನಿನ್ನಲ್ಲಿ ಜೀವಿಸುವುದಾದರೆ, ನಿನ್ನಲ್ಲಿ ಪ್ರಾರ್ಥಿಸುವುದಾದರೆ ಕರ್ತನೆ ನಿನ್ನ ಅದ್ಭುತಗಳನ್ನ ಮಾಡುವಾಗಲಾಗಿದೆ. ವಿರೋಧವಾಗಿ ಕಾರ್ಯ ಮಾಡುವಂತ ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿದ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥಿಸುವಂತೆ ಕೊಡುತ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.